ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಟ್. ಈಗ ನೋಟಿಫಿಕೇಷನ್ಗಳಾಗ್ತಿರೋದ್ರ ಬಗ್ಗೆ ಎಲ್ಲರಿಗೂ ಕೂಡ ಮಾಹಿತಿ ಇದೆ ಅಂತ ತಿಳ್ಕೊಳ್ತೀವಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ನೇರ ನೇಮಕಾತಿಗೆ ಒಂದು ಆದೇಶನ ಹೊರಡಿಸಿದ್ದಾರೆ. ಅದರಲ್ಲಿ ಇವಾಗ ಆಲ್ರೆಡಿ ಇದಕ್ಕಿಂತ ಮುಂಚೆನೇ ಯಾವ್ಯಾವ ಭಾಗದಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳಿದ್ದಾವೆ ಅಂತ ಕೊಟ್ಟಿದ್ರು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಅಂದರೆ ಇನ್ನು ನೆಕ್ಸ್ಟ್ ಪ್ರೊಸೀಜರ್ಗೆ ಮೂವ್ ಆನ್ ಆಗಿ ಅಂತ ಅಂದ್ಬಿಟ್ಟು ಈ ಆದೇಶದ ಮುಖಾಂತರ ಹೇಳ್ತಿದ್ದಾರೆ. ಸೊ ಹಾಗಾದ್ರೆ ಈ ಆದೇಶ ಏನ್ ಹೇಳ್ತಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಇಲ್ಲಿ ಫಸ್ಟ್ ವಿಷಯನ ನೋಡಿ, ನೀವು ಇಲ್ಲೇನ್ ಹೇಳ್ತಿದ್ದಾರೆ ಅಂತ ಐ ಹೋಪ್ ಇದೆಲ್ರಿಗೂ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ಇಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ನೀವು ವಿಷಯ ಅಂತ ಕೇಳಿದರೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ನೇರ ನೇಮಕಾತಿ ಹುದ್ದೆಗಳನ್ನ ಭರ್ತಿ ಮಾಡುವ ಕುರಿತು. ಇವಾಗ ಏನ್ ಮಾಡ್ತಿದ್ದಾರೆ ಎಲ್ಲ ಡಿಪಾರ್ಟ್ಮೆಂಟ್ಸ್ಗಳಿಂದನೂ ಕೂಡ ಸೊ ಎಷ್ಟೆಷ್ಟು ವೇಕೆನ್ಸಿಗಳಿದೆ, ನಿಮ್ಗೆ ಎಷ್ಟೆಷ್ಟು ರಿಕ್ವೈರ್ಮೆಂಟ್ಸ್ ಇದೆ, ಸೊ ಅದನ್ನ ಅವರು ಭರ್ತಿ ಮಾಡ್ಲಿಕ್ಕೆ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡ್ಕೊಳ್ತಿದ್ದಾರೆ. ಸೊ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಈ ಆದೇಶನ ಹೊರಡಿಸಿರೋ ಅಂತದ್ದು. ಇದ್ರಲ್ಲಿ ಏನ್ ಹೇಳ್ತಿದಾರಪ್ಪ ಅಂತ ಅಂದ್ರೆ ನೋಡಿ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಈ ಕೆಳಕಂಡ ಹುದ್ದೆಗಳನ್ನು ನೇರ ನೇಮಕಾತಿಯ ಮೂಲಕ ಭರ್ತಿ ಮಾಡಿಕೊಳ್ಳಲು ಸರ್ಕಾರವು ಈಗಾಗಲೇ ಅನುಮತಿ ನೀಡಿದ್ದು ಅಂತ ಅಂದ್ರೆ ಆಲ್ರೆಡಿ ಪರ್ಮಿಷನ್ ನ ಕೊಟ್ಟಿದೆ. ಯಾವ್ಯಾವ ಹುದ್ದೆಗಳು ಅದನ್ನ ಇವಾಗ ಹೇಳ್ತೀನಿ. ಅದಾಗಿದಾದ್ಮೇಲೆ ಇದನ್ನ ಮತ್ತೆ ಮರು ಹಂಚಿಕೆ ಮಾಡ್ಬೇಕಲ್ವಾ ಅಂತ ಅಂದ್ರೆ ಇವಾಗ ಎಷ್ಟು ವೇಕೆನ್ಸೀಸ್ ಇದೆ, ಎಲ್ಲೆಲ್ಲಿ ಎಷ್ಟೆಷ್ಟು ರಿಕ್ವೈರ್ಮೆಂಟ್ಸ್ ಗಳಿದೆ ಅನ್ನೋದನ್ನ ರೀ ಅಲಾಟ್ ಮಾಡ್ಬೇಕಾಗತ್ತೆ, ಎಷ್ಟೆಷ್ಟು ರೀಡಿಸ್ಟ್ರಿಬ್ಯೂಟ್ ಮಾಡ್ಬೇಕಾಗತ್ತೆ. ಅದಾಗಿದಾದ್ಮೇಲೆ ಇಲ್ಲಿ ಒಂದು ಸಮಸ್ಯೆ ಬಂದಿತ್ತು. ಏನು, ಈ ಮೀಸಲಾತಿ ಅಂತ ಅಂದಾಗ ನಾವು ಯಾವ್ದನ್ನ ಕನ್ಸಿಡರ್ ಮಾಡ್ಬೇಕು? ಇವಾಗ SC/ST ಗಳಿಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾತಿನ ಜಾಸ್ತಿ ಮಾಡ್ಬೇಕಂತ ಇದೆ. ಅದು ಇವಾಗ ಪ್ರೆಸೆಂಟ್ ಕೋರ್ಟ್ ಅಲ್ಲಿ ಇದೆ, ಹೌದಲ್ವಾ? ಸೊ ಇವಾಗ ರೀಸೆಂಟ್ ಆಗಿ ಏನ್ ಹೇಳಿದ್ರು, 50% ಏನ್ ಹಳೆ ರಿಸರ್ವೇಶನ್ ಇದೆಯೋ ಅದನ್ನೇ ಇಟ್ಕೊಂಡು ಈಗ ನೇಮಕಾತಿ ಆದೇಶನ ಹೊರಡಿಸೋಣ ಅಂತ ಅಂದ್ರೆ ಅಧಿಸೂಚನೆ ಮಾಡೋಣ ಅಂತ ಅಂದ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಈ ವಿಚಾರವಾಗಿ ಮಾತಾಡಿದ್ರು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಹೇಳ್ತಿದ್ದಾರೆ, ಏನ್ ಹೇಳ್ತಿದ್ದಾರೆ ಅಂತ ಅಂದ್ರೆ ನಿಮಗೆ ಅದನ್ನ ತಿಳಿಸ್ತೀನಿ ನಾನು. ಅಂಡ್ ಅದ್ರ ಜೊತೆಗೆ ಇಲ್ಲಿ ಇನ್ನೊಂದು ನೋಡಿ, ಹುದ್ದೆಗಳಿಗೆ ಸಂಬಂಧಿಸಿದಂತೆ ವಿವರವನ್ನು ನೇಮಕಾತಿ ವಿಭಾಗಕ್ಕೆ ಒದಗಿಸಲು ಈ ಹಿಂದೆ ನಿರ್ದೇಶಿಸಲಾಗಿತ್ತು. ಆಲ್ರೆಡಿ ಈ ಪ್ರೋಸೆಸ್ ಎಲ್ಲ ಆಗೋಗ್ಬಿಟ್ಟಿದೆ. ಅದರಂತೆ ತಮ್ಮ ಘಟಕಗಳಿಂದ ಚಾಲ್ತಿ ಮೀಸಲಾತಿ ಅಥವಾ ರೋಸ್ಟರ್ ನಿಯಮಗಳನ್ವಯ ವರ್ಗೀಕರಣ ಮಾಡಿ ವರ್ಗೀಕರಣದ ವಿವರವನ್ನು ನೇಮಕಾತಿ ವಿಭಾಗಕ್ಕೆ ಕಳುಹಿಸಲಾಗಿರುತ್ತದೆ ಅಂತ ಅಂದ್ರೆ ಚಾಲ್ತಿ ಮೀಸಲಾತಿ ಅಂತ ಅಂದ್ರೆ ಯಾವ್ದಿಲ್ಲಿ 50% ರಿಸರ್ವೇಶನ್. ಓಕೆನಾ? ಬಹಳಷ್ಟು ಜನರಿಗೆ ಕನ್ಫ್ಯೂಷನ್ ಇದೆ. ಬರೀ ಪೊಲೀಸ್ ಅಂತ ಅಲ್ಲ, ಇವಾಗೇನು ಅಧಿಸೂಚನೆ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅದು ಯಾವ ರಿಸರ್ವೇಶನ್ ನ ಕನ್ಸಿಡರ್ ಮಾಡ್ತಾರೆ ಅನ್ಬಿಟ್ಟು ಅಂತ. 50% ರಿಸರ್ವೇಶನ್ ಏನಿದೆ ಅದನ್ನೇ ಕನ್ಸಿಡರ್ ಮಾಡೋದು. ಯಾಕಂದ್ರೆ ಬೇರೆ ಇನ್ನೊಂದು ಯಾವ್ದು ಇವಾಗ HK ಮಾಡಿದ್ರಲ್ಲ ಅದನ್ನ ಕನ್ಸಿಡರ್ ಮಾಡ್ಬೇಕು ಅಂತ ಅಂದಾಗ ಅದು ಇನ್ನು ಕೋರ್ಟ್ ಅಲ್ಲಿ ಇದೆ. ಕೋರ್ಟ್ ಅಲ್ಲಿ ಇರ್ಬೇಕಾದ್ರೆ ನಾವು ಹೇಗೆ ಅದನ್ನ ತಗೊಳಕ್ಕಾಗತ್ತೆ? ಆಗಲ್ಲ ಅಲ್ವಾ? ಸೊ ಅದಕ್ಕೆ 50% ರಿಸರ್ವೇಶನ್ ನಾವು ತಗೊಂಡು ಮಾಡ್ತಿರೋದು. ಸೊ ಹಾಗಾದ್ರೆ ಇಲ್ಲಿ ಯಾವ್ಯಾವ ಹುದ್ದೆಗಳಿದೆ ಅಂತ ನೋಡೋದಾದ್ರೆ ಡಿಟೆಕ್ಟಿವ್, ಸಬ್ ಇನ್ಸ್ಪೆಕ್ಟರ್, DSI, ಇದರಲ್ಲಿ 2 ಇದೆ. HK ಇದೆ, ನಾನ್ HK ಇದೆ. ಟೋಟಲ್ ಆಗಿ ಎಷ್ಟು ಪೋಸ್ಟ್ಗಳು ಅವೈಲಬಲ್ ಇದೆ ಅನ್ನೋದನ್ನ ತಿಳಿಸಿರುವಂತದ್ದು. DSI ಬಂತು ಅಂದ್ರೆ 5, ನಾನ್ HK ಬಂತು ಅಂದ್ರೆ 15 ಪೋಸ್ಟ್, HK 5, ನಾನ್ HK 15, ಟೋಟಲ್ ಆಗಿ 20 ಆಗುತ್ತೆ. ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ APC 275 ಇದೆ, ಇಲ್ಲಿ 1375 ಇದೆ, ಟೋಟಲ್ ಆಗಿದೆ 1650 ಆಗುತ್ತೆ. ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಬಹಳಷ್ಟು ಜನ ಇದಕ್ಕೆ ಟ್ರೈ ಮಾಡ್ತಿರ್ತೀರ ಸಿವಿಲ್ PC-ಗೆ. ಸೊ ನೋಡಿ ಎಷ್ಟು ಪೋಸ್ಟ್ಗಳು ಖಾಲಿ ಇದೆ, 610 ಪೋಸ್ಟ್ಗಳು ಖಾಲಿ ಇದೆ. ಇದ್ರಲ್ಲಿ ನಾನ್ HK ಬಂತು ಅಂದಾಗ ನಿಮ್ಗೆ 3500 ಪೋಸ್ಟ್ ಖಾಲಿ ಇದೆ. ಟೋಟಲ್ ಆಗಿ ನಮಗೆ ನಾನ್ HK ಮತ್ತೆ HK ಸೇರಿನೇನೆ PC-ದು 4110 ಪೋಸ್ಟ್ಗಳಿದೆ. ಬಹಳಷ್ಟು ಪೋಸ್ಟ್ಗಳಿದೆ ಆಕ್ಚುಲಿ. ನೆಕ್ಸ್ಟ್ ಸ್ಪೆಷಲ್ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ 532, ನಮ್ದ್ರಲ್ಲಿ ನಾನ್ HK-ದಲ್ಲಿ 1500 ಇದೆ. ಟೋಟಲ್ ಆಗಿ 2032. ಪೊಲೀಸ್ ಕಾನ್ಸ್ಟೇಬಲ್ ಯಾವ್ದಿದು? KSISF. ಇದಕ್ಕೆ ಸಂಬಂಧಪಟ್ಟಂಗೆ ಎಷ್ಟು ಹುದ್ದೆಗಳು ಖಾಲಿ ಇದೆ? ಕಲ್ಯಾಣ ಕರ್ನಾಟಕದಲ್ಲಿ 364 ಹುದ್ದೆ ಖಾಲಿ ಇದೆ. ನಾನ್ HK-ದಲ್ಲಿ ಇಲ್ಲ, ಟೋಟಲ್ ಆಗಿ 364 ಆಗುತ್ತೆ. ಇದು ಟೋಟಲ್ ಆಗಿ ನೀವು ನೋಡಿದ್ರೆ ಎಷ್ಟು ಪೋಸ್ಟ್ಗಳು ಆಗುತ್ತೆ ಗೊತ್ತಾ? ಇದು ಎಲ್ಲಾ ವಿಭಾಗನೂ ಸೇರಿದ್ರೆ 8176 ಪೋಸ್ಟ್ಗಳು ಖಾಲಿ ಇದೆ. ಓಕೆನಾ? ಸೊ ಇವಾಗ ಅದನ್ನ ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ?
ಈ 50% ರಿಸರ್ವೇಶನ್ ಕೊಟ್ಟು ಅದ್ರ ಪ್ರಕಾರ ಈ ಪೋಸ್ಟ್ಗಳನ್ನ ನಾವು ಕ್ಯಾಟಗರೈಸ್ ಮಾಡಿದಾಗ ಯಾವ ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಪೋಸ್ಟ್ಗಳು ಅವೈಲಬಲ್ ಇದೆ, ವಿಮೆನ್ಗೆ ಎಷ್ಟಿದೆ, ಸೊ ಇದನ್ನೆಲ್ಲ ನೀಟಾಗಿ ಕ್ಯಾಟಗರೈಸ್ ಮಾಡ್ಬೇಕಲ್ವಾ. ಸೊ ಅದ್ರ ತಕ್ಕನಂಗೆ ಅವ್ರು ಏನ್ ಹೇಳ್ತಿದ್ದಾರೆ, ರೋಸ್ಟರ್ನ ರೆಡಿ ಮಾಡಬೇಕು, ರೆಡಿ ಮಾಡಿ ನೀವು ಸಬ್ಮಿಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೆ ಡೇಟ್ ಕೂಡ ಇದೆ, ಯಾವ ಡೇಟ್ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಇನ್ನೊಂದು ಇನ್ಫಾರ್ಮೇಶನ್ ಇದೆ, ಇದು ನಿಮಗೆ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ಸರ್ಕಾರವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ SC/STಗೆ ಮೀಸಲಾತಿ ಪ್ರಮಾಣವನ್ನು 15% 17%, ಯಾವುದು ಇದು ಪರಿಶಿಷ್ಟ ಜಾತಿ ಅಂದ್ರೆ SC, 3% 7% STಗೆ ಹೆಚ್ಚಿಸಲಾದ ಕರ್ನಾಟಕ ಅನುಸೂಚಿತ ಜಾತಿಗಳು ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಇವಾಗ ಏನಿದೆ ಇದು ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ, ಹೌದಲ್ವಾ. ಸೊ ಇದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಅವ್ರು ಏನ್ ಹೇಳ್ತಿದಾರಪ್ಪ ಅಂತ ಅಂದ್ರೆ, ಈಗಾಗಲೇ ತಮ್ಮ ಕಚೇರಿ ಘಟಕಗಳಿಂದ ಮೇಲ್ಕಂಡ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಒದಗಿಸಲಾಗಿರುವ ವರ್ಗೀಕರಣದ ವಿವರವನ್ನು ಮತ್ತೆ ಇನ್ನೊಮ್ಮೆ ಮರುಪರಿಶೀಲನೆ ಮಾಡಿ ಮತ್ತೆ ಮರು ಹಂಚಿಕೆ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಓಕೆನಾ. ಸೊ ಅದಾಗಿದ್ದಾದ್ಮೇಲೆ ಇಲ್ಲಿ ಇನ್ನೊಂದು ಇನ್ಫಾರ್ಮೇಶನ್ ಇದೆ ನೋಡಿ, 6% ಹುದ್ದೆಗಳನ್ನ ಕಾಯ್ದಿರಿಸ್ಕೊಂಡು ಅಂತ ಅಂದ್ರೆ ನಿಮ್ಮಲ್ಲೇ ಉಳಿಸ್ಕೊಂಡು ಮಿಕ್ಕಿರೋ ಹುದ್ದೆಗಳಿಗೆ, ಉಳಿದ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಮೀಸಲಾತಿಯನ್ನು ಸರ್ಕಾರದ ಆದೇಶ ಸಂಖ್ಯೆ ಅಂತ ಅಂದ್ರೆ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂತ ಅಂದ್ರೆ 50% ರಿಸರ್ವೇಶನ್ ಇದೆ ಗೊತ್ತಾ, ಅದನ್ನೇ ಕನ್ಸಿಡರ್ ಮಾಡಿ ನೀವು ರೋಸ್ಟರ್ ಬಿಂದುನ ಶುರು ಮಾಡಿ ತಯಾರು ಮಾಡಿ ಅಂತ ಹೇಳ್ತಾರೆ. ಅಂಡ್ ಅದನ್ನ ಎಷ್ಟು ದಿನದೊಳಗಡೆ ಕಳಿಸ್ಬೇಕಪ್ಪ ಅಂತ ಅಂದ್ರೆ ದಿನಾಂಕ 5/3/2026 ಒಳಗಡೆ ನೀವು ಕಳಿಸ್ಬೇಕಾಗತ್ತೆ ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡ್ತಿದ್ದಾರೆ. ಸೊ ಇವಾಗ ಆಲ್ರೆಡಿ ಏನು ಗೌರ್ಮೆಂಟ್ ಕಡೆಯಿಂದ ನೋಟಿಫಿಕೇಶನ್ ಆಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಸೊ ಪ್ರತಿಯೊಂದು ಇಲಾಖೆಗಳಿಗೂ ಕೂಡ ಸೂಚನೆಗಳು ಹೋಗಿರುತ್ತೆ, ಬರೀ ಪೊಲೀಸ್ದೇ ಅಂತಾನೆ ಅಲ್ಲ. ಸೊ ಪ್ರತಿಯೊಬ್ರು ಕೂಡ ಈಗಲೇ ಅಲರ್ಟ್ ಆಗಿ ನಿಮ್ಮ ಪ್ರಿಪರೇಷನ್ ಶುರು ಮಾಡಿ. ಪೊಲೀಸ್ ನೇಮಕಾತಿಗೆ ಸಂಬಂಧಿಸಿದಂತೆ ನಮ್ಮ ಇನ್ಸ್ಟಿಟ್ಯೂಷನ್ ವತಿಯಿಂದ ಕ್ಲಾಸಸ್ಗಳು ಅಡ್ಮಿಷನ್ ಓಪನ್ ಆಗಿದೆ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಇನ್ಸ್ಟಿಟ್ಯೂಷನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ ಪ್ರತಿಯೊಂದು ಅಂತಂದ್ರೆ ಆಫ್ಲೈನ್ ಆನ್ಲೈನ್ ರೆಕಾರ್ಡೆಡ್ ಟೆಸ್ಟ್ ಸೀರೀಸ್ ಅಲ್ಲಿ ಬಂತು ಅಂದ್ರೂ ಕೂಡ ಆಫ್ಲೈನ್ ಆನ್ಲೈನ್ ಇರುತ್ತೆ. ಮೆಂಟರ್ಶಿಪ್ ಕೂಡ ಸಿಗ್ತಿದೆ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಇನ್ಸ್ಟಿಟ್ಯೂಷನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ನಿಮ್ಮ ಪ್ರಿಪ್ರೇಷನ್ನ ಈಗಲೇ ಶುರು ಮಾಡಿ. ಥ್ಯಾಂಕ್ ಯು.